ಎಲ್ಲರೂ ಇವಾಗ ರಾಯರು ಕುಟ್ಟಿ ಬಿದ್ದರು ಅಂತ ಅನ್ಕೊಂತಾರೆ. ರಾಯರನ್ನ ಟಚ್ ಮಾಡೋಕ್ಕಾಗಲ್ಲ, ತೆಗೆದ್ರೆ ಅದು ಹಣ್ಣು ಹಂಪಲಿ ಇರುತ್ತೆ. ಅವ್ನು ಸರೆಂಡರ್ ಆಗ್ತಾನೆ, ನಿಮಗೇನು ಬೇಕು ಕೇಳು ಅಂತಾನೆ. ಈಗ ವಾಪಸ್ ಇವನ ಮುಖಾಂತರ ನನಗೆ ಮಂತ್ರಾಲಯ ಜಾಗ ಬೇಕು. ಆ ಜಾಗನೂ ಕೇಳೋದಕ್ಕೆ ಏನು ಇಂಪಾರ್ಟೆಂಟ್ ಅಂದರೆ ಅವ್ರು ಹಿಂದಿನ ಜೀವನದಲ್ಲಿ ಯಜ್ಞ ಮಾಡಿದಾರೆ. ಅಲ್ಲಿ ಪ್ರಹ್ಲಾದ ಅವತಾರದಲ್ಲಿ ಅಲ್ಲಿ ಯಜ್ಞ ಮಾಡೋರು ಅವರು. ಸೊ ಅವ್ರಿಗೆ ಅದು ಬಂದಿದೆ, ಅದನ್ನು ಇವರು ತಿಳಿಸ್ತಾ ಇರ್ತದ್ದು. ನಾನು ಆ ಪಾಯಿಂಟ್ನ ಮತ್ತೆ ನಾನು ಹೇಳೋದು ನರೇಂದ್ರ ಮೋದಿ ಅವ್ರಿಗೆ, ನಾನು ಏನಾದರೂ ಮಾಡಿ ರಾಯರನ್ನು ತಲುಪಿಸ್ಬೇಕಲ್ಲ ಅವ್ರಿಗೆ ಅಂತ ಇಮಿಡಿಯೇಟ್ಲಿ ಕೊಟ್ಟೆ ಇಮೇಲ್, ಸರ್ ಐ ವಾಂಟ್ ಟು ಮೀಟ್ ಯು. ಅದೇನೋ ಗೊತ್ತಿಲ್ಲ, ನನ್ನ ಅದೃಷ್ಟ ಕೊಟ್ಬಿಟ್ಟು ಅದು ರಾಯರು ಮಾಡಿಸಿತ್ತು. ಅವತ್ತು ಅವ್ರು ಭಾಳ ಬಿಸಿ ಇದ್ದರು. ನನಗೆ ಕೊಟ್ಟಿದ್ದ ಟೈಮ್ ಯಾವಾಗ 11:20ಕ್ಕೆ. ನಾನು ಏನು ಅಂದ್ಕೊಂಡೆ, ದೊಡ್ಡವರು ಕರೆದಾಗ ನಾವು ಒಂದು ಅರ್ಧ ಗಂಟೆ ಮುಂಚೆನೇ ಇರಬೇಕು. ನಾನು ಕೂತಿದ್ರೆ ಅವ್ರದ್ದೊಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಆಗುತ್ತೆ. ಅವ್ರು 10:40ಕ್ಕೆ ನನ್ನ ಒಳಗೆ ಕರೀತಾರೆ. ನಾನು 3/4 kg ರಾಯರನ್ನ ತೊಗೊಂಡು ಮಂತ್ರಾಲಯದಿಂದ ಅಕ್ಷತೆ ಪ್ರತಿಯೊಂದು ತೊಗೊಂಡು ಅವ್ರು ಕೊಟ್ಬಿಟ್ಟು ಒಂದೇ ಮಾತಾಡಿದೆ, ಸರ್ ನನಗೆ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನೊಂದು 3 ರಿಂದ 4 ನಿಮಿಷ ರಾಯರ ಬಗ್ಗೆ ಹೇಳಬೇಕು. ಅರೇ ಬೋಲ ಯಾರೊಂದು ಹೇಳಿದೆ ನಾನು. ಅದಾದಮೇಲೆ ಅದನ್ನು ಕೊಟ್ಟು ಹಿಂದಿ ಗ್ರಂಥನ ತೊಗೊಂಡೋಗಿದೆ, ಕೊಟ್ಟು ಅವ್ರು ಒಂದು ರಿಕ್ವೆಸ್ಟ್ ಮಾಡಿದೆ, ಸರ್ ಇಡೀ ವಿಶ್ವದಲ್ಲಿ ನಿಮ್ಗೆ ಎಲ್ಲೆಲ್ಲಿಂದನೂ ಬರುತ್ತೆ ಪ್ರೆಸೆಂಟೇಷನ್, ದಯಮಾಡಿ ಇದನ್ನು ನಿಮ್ಮ ಟೇಬಲ್ ಮೇಲೆ ಇಟ್ಕೋಬೇಕು ನಾನು, ಅಷ್ಟೇ ಪ್ರಾರ್ಥನೆ. ಅವ್ರು ಪ್ರಿಯ ಕರೆದು ಹೇಳಿದ್ರು, ಇಲ್ಲೇ ಇಡಬೇಕು ನೀನು ಅದನ್ನು. ಅದಾಗಿದ್ದು ಒಂದು ಇದರಲ್ಲಿ ಗುರು ಸಾರ್ವಭೌಮರಿಗೆ ಜೈ ಅಂತ ಅವರು ಒಂದು ವೇದಿಕೆ ಮೇಲೆ ಜೈಕಾರ ಹಾಕ್ತಾರೆ. ಅಂದರೆ ಇಟ್ಸ್ ರಾಯರ ಪ್ಲಾನಿಂಗು, ಎಲ್ರಿಗೂ ಗೊತ್ತಾಗಬೇಕು, ಜಗತ್ತಲ್ಲಿ ಅಲ್ಲಿಂದ ಅಲ್ಲೋಗ್ಬೇಕು, ಅಲ್ಲಿಂದ ಅಲ್ಲೋಗ್ಬೇಕು, ಹಾಗೆ ಇವ್ರು ಹೇಳಿದಂಥ ಕತೆ. ಸೊ ಇದು ಆಗಿನ ಕಾಲಕ್ಕೆ ತಿಮ್ಮಣ್ಣಂದಾಯ್ತು. ಅವಾಗ ನಾವು ನೋಡಿದ್ವಾ, ಕೇಳಿದ್ವಾ, ನೀವೇನೋ ಹೇಳ್ತಾ ಇದ್ದೀರಿ, ಬುಕ್ಕಲ್ಲಿ ಏನು ಬೇಕಿದ್ರು ಬರಿಬೋದು. ನಾ ಇವಾಗಲೂ ಹೇಳ್ತೀನಿ, ಜಗ್ಗೇಶ್ ಅವ್ರಿಗೆ ಕೂಡ ಗೊತ್ತು. ಕೂತ್ಕೊಂಡು ಮಾತಾಡ್ಬೋದಾ? ಪ್ಲೀಸ್ ಸರ್. ನಾನು ಮಂತ್ರಾಲಯಕ್ಕೆ ಹೋದರೆ ಗುರುಗಳಿಗೆ ಪಾದ ಸೇವೆ ಮಾಡದೆ ಬರೋಲ್ಲ. ಅದನ್ನು ತಮ್ಮ ಮಾಧ್ಯಮದಲ್ಲಿ ಎಲ್ಲರೂ ಬಂದಾಗ ಭಾಳ ಅಪಮಾನಕರವಾಗಿ ಅವಮಾನ ಮಾಡಿದ್ದಾರೆ. ಹೋಗಿ ಬ್ರಾಹ್ಮಣರು ಕಾಲು ಕಟ್ಕೋತಾನೆ, ಅಯೋಗ್ಯ ಅಂತೆಲ್ಲ ಅಂದಿದ್ದಾರೆ. ಆ ಪುಣ್ಯಾತ್ಮರಿಗೆ ನಾನು ಇದ್ರ ಮುಖಾಂತರ ಹೇಳಕ್ಕೆ ಟ್ರೈ ಮಾಡ್ತೀನಿ. ರಾಘವೇಂದ್ರ ಸ್ವಾಮಿಗಳು ಕೂತಂಥ ಜಾಗದಲ್ಲಿ ಈ ಸ್ವಾಮೀಜಿಗಳು ಕೂತ್ಕೊಂಡ್ರು. ರಾಯರು ಯಾವ ವಸ್ತುಗಳನ್ನು ಸುಧೀಂದ್ರ ತೀರ್ಥರ ಕೈಯಿಂದ ತಗೊಂಡು ಅವರು ಪೂಜೆ ಸ್ಟಾರ್ಟ್ ಮಾಡಿದ್ರಲ್ಲ, ಅದನ್ನು ಇವರು ಪೂಜೆ ಮಾಡೋದು. ಅಂದರೆ ಇವರು ಸಂಪೂರ್ಣ ರಾಯರ ಪ್ರತಿನಿಧಿಗಳು. ಅವರನ್ನು ಸುಮ್ಮನೆ ನೋಡಿದ್ರೆ ಸಾಕು, ಆ ಪೀಠದಲ್ಲಿರೋರಿಗೆ ಅನೇಕ ಸಂಕಟಗಳಿಂದ ದೂರ ಆಗ್ಬೋದು. ಇನ್ನು ಅವ್ರ ಪಾದನ ಮುಟ್ಟಿ ಸೇವೆ ಮಾಡೋದಿದೆಯಲ್ಲ, ಅದು ಸಾಕ್ಷಾತ್ ರಾಯರಿಗೇ ಮಾಡ್ದಂಗೆ ಆ ಸೇವೆ. ಅದು ರಾಯರು ಏನಾದರೂ ಈ ಕಾಲದಲ್ಲಿದ್ದು ನಾವು ಅವ್ರ ಪಾದವನ್ನು ಮುಟ್ಟಿ ಸೇವೆ ಮಾಡಿದ್ರೆ ಏನು ಫಲ ಬರುತ್ತೋ, ಅವ್ರ ಪಾದ ಮುಟ್ಟಿದ್ರೆ ಅಷ್ಟೇ ಸಿಗುತ್ತೆ. ನನ್ನ ವಿನಂತಿ ಏನು ಅಂದರೆ, ದಯವಿಟ್ಟು ರಾಯರ ಮಠದಲ್ಲಿ ಜಾತಿಗಳನ್ನ ತರಬೇಡಿ, ಜಾತ್ಯತೀತ ಮಠ. ಸಪೋಸ್ ಅದೇನಾದರೂ ಆ ಥರ ಭಾಷೆಗಳು ನಿಮ್ಮಲ್ಲಿ ಬಂದರೆ ನಿಮ್ಮ ಬದುಕಿಗೆ ಬೆಳವಣಿಗೆ ಭಾಳ ಕುಂಠಿತ ಆಗುತ್ತೆ, ತುಂಬ ಅಡಚಣೆ ಬರುತ್ತೆ, ತುಂಬ ತೊಂದರೆಗಳು ಮಾಡುತ್ತೆ. ಅದನ್ನು ಕೂಡ ರಾಯರು ಎಚ್ಚರಿಸ್ತಾರೆ ನಿಮ್ಮನ್ನು. ಅದನ್ನು ಮಾತಾಡಬೇಡಿ. ಯಾರು ನಾನು ಇರೋದೇ ರಾಯರ ಮಠಕ್ಕೆ ಸೇವೆ ಮಾಡೋದು. ಇವತ್ತೆಲ್ಲ ನಾನು ಕಡೆಯ ಉಸಿರಿವರೆಗೂ ಸುಶ್ರೀಂದ್ರ ತೀರ್ಥರಿಗೂ ಪಾದ ಸೇವೆ ಮಾಡ್ತಿದ್ದೆ, ಇವ್ರಿಗೂ ಮಾಡ್ತಾ ಇದ್ದೀನಿ. ಇದು ನನ್ನ ಒಂದು ನಂಬಿಕೆ.